ರೋಗ ಬಂದಾತು ಜೋಪಾನ ಓ ಅಕ್ಕಂದಿರೆ, ರೋಗ ಬಂದಾತು ಜೋಪಾನ, ರೋಗ ಬಂದಾತು ಜೋಪಾನ ಓ ಅಣ್ಣಂದಿರೆ, ರೋಗ ಬಂದಾತು ಜೋಪಾನ. ಎಲ್ಲರಿಗೂ ನಮಸ್ತೆ. ಬೇರೆ ಬೇರೆ ರೋಗಗಳು ಹೇಗೆ ಬರುತ್ತದೆ ಹಾಗೂ ಅದರಿಂದ ಏನು ತೊಂದರೆಯಾಗುತ್ತದೆ ಎಂಬುದನ್ನು ತಿಳಿಸಿಕೊಡಲಿದ್ದಾರೆ ಪ್ರತ್ಯೇಕರಣದ ವಿದ್ಯಾರ್ಥಿಗಳು. ನಾನು ಯಾರು ಗೊತ್ತಾ? ನಾನು ಮಲೇರಿಯಾ ರೋಗ, ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಈ ರೋಗವು ಹರಡುತ್ತದೆ. ಮನೆಯ ಸುತ್ತಮುತ್ತ ಕೊಳೆತ ನೀರು ನಿಂತರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಈ ರೋಗವು ಹರಡುತ್ತದೆ. ಈ ರೋಗ ಬಂದರೆ ವಿಪರೀತ ತಲೆನೋವು, ಶೀತ, ಜ್ವರ, ವಾಂತಿ, ಕೈಕಾಲು ನಡುಕಗಳು ಉಂಟಾಗುತ್ತದೆ. ನಾನು ಯಾರು ಗೊತ್ತಾ? ನಾನು ಕಾಲರ ರೋಗ. ಈ ರೋಗವು ಹೇಗೆ ಬರುತ್ತೆ ಅಂತ ಗೊತ್ತಾ? ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವಿಸಿದರೆ ಈ ರೋಗವು ಬರುತ್ತದೆ. ಈ ರೋಗ ಬಂದರೆ ವಾಂತಿ, ಬೇದಿ, ನಿಶಕ್ತಿ ಉಂಟಾಗುತ್ತದೆ. ನಾನು ಯಾರು ಗೊತ್ತಾ? ನಾನು ಇಲಿ ಜ್ವರ. ಇಲಿಯ ವಿಸರ್ಜನೆಯಿಂದ ನಾನು ಬರುತ್ತೇನೆ ಮತ್ತು ಇಲಿ ಮುಟ್ಟಿದ ಆಹಾರ, ನೀರು, ತರಕಾರಿಯನ್ನು ಸೇವಿಸಿದಾಗ ನಾನು ಬರುತ್ತೇನೆ. ಇಲಿ ಜ್ವರ ಬಂದಾಗ ವಿಪರೀತ ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ, ಚಳಿ ಶುರುವಾಗುತ್ತದೆ. ನಾನು ಯಾರು ಗೊತ್ತಾ? ನಾನು ಕ್ಷಯ ರೋಗ. ಇದು ಹೇಗೆ ಬರುತ್ತದೆ ಗೊತ್ತಾ? ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ. ಸೀನುವುದರಿಂದ, ಕೆಮ್ಮುವುದರಿಂದ ಈ ರೋಗ ಬರುತ್ತದೆ. ಈ ರೋಗ ಬಂದರೆ 3 ರಿಂದ 4 ವಾರ ಕೆಮ್ಮು ಇರುತ್ತದೆ. ಕಫದೊಂದಿಗೆ ರಕ್ತ ಹೋಗುತ್ತದೆ, ಎದೆನೋವು ಬರುತ್ತದೆ, ತೂಕ ತುಂಬಾ ಕಡಿಮೆಯಾಗುತ್ತದೆ. ನಾನು ಯಾರು ಗೊತ್ತಾ? ನಾನು ಚರ್ಮ ರೋಗ. ಇದು ಕಲುಷಿತ ನೀರು ಬಳಸುವುದರಿಂದ ಮತ್ತು ಒದ್ದೆ ಬಟ್ಟೆಗಳನ್ನು ಹಾಕುವುದರಿಂದ ಬರುತ್ತದೆ. ನಾನು ಬಂದರೆ ತುರಿಕೆ, ಅಲರ್ಜಿಗಳು, ಗಾಯಗಳು ಶುರುವಾಗುತ್ತದೆ. ಬೇರೆ ಬೇರೆ ರೋಗಗಳ ಬಗ್ಗೆ ನಾವೆಲ್ಲರೂ ಎಚ್ಚರ ವಹಿಸೋಣ. ಧನ್ಯವಾದ.